ನಿಜವಾದ ಒಂದು ಧ್ಯಾನದಲ್ಲಿ ಆಗುವ ಅನುಭವ ಏನು ಗೊತ್ತಾ? ನಿಜವಾದ ನೀವೊಂದು ಧ್ಯಾನ ಅಟೆಂಡ್ ಮಾಡುವಾಗ ಆ ಧ್ಯಾನದಲ್ಲಿ ಆಗಬೇಕಾದ ನಿಜವಾದ ಅನುಭವ, ಅತಿ ದೊಡ್ಡ ಅನುಭವ, ದೇವರು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ. ಈ ಅನುಭವ ಆಗಬೇಕು. ಸುಮ್ಮನೆ ಕೇಳಿಸ್ಕೊಳ್ಳೋದಲ್ಲ. ಧ್ಯಾನದಲ್ಲಿ ಕೇಳಿಸ್ಕೊಳ್ತಾನೆ ಇರ್ತೀವಿ, ದೇವರು ನಿಮ್ಮನ್ನು ಪ್ರೀತಿಸ್ತಾರೆ, ಜಗತ್ತು ಸೃಷ್ಟಿಯಾಗುವ ಮೊದಲೇ ದೇವರು ನಿಮ್ಮನ್ನು ಪ್ರೀತಿ ಮಾಡಿ, ಇದು ಕೇಳಿಸ್ಕೊಳ್ಳೋದಲ್ಲ ನಾನು ಹೇಳ್ತಾ ಇರೋದು. ಕೇಳಿಸ್ಕೊಳ್ಳೋದು ಓನ್ಲಿ ಇನ್ಫಾರ್ಮೇಷನ್. ಇವತ್ತಿನ ಅನೇಕ ಧ್ಯಾನಗಳು ಇನ್ಫಾರ್ಮೇಷನ್ ಸಿಗ್ತಾ ಇದೆ, ನಮಗೆ ವಿಷಯಗಳು, ಮಾಹಿತಿಗಳು ಸಿಗ್ತಾ ಇದೆ, ಬಟ್ ನೋ ಎಕ್ಸ್ಪೀರಿಯನ್ಸ್, ಅನುಭವಗಳು ಸಿಗ್ತಾ ಇಲ್ಲ. Until and unless we come and rest in Christ, we are restless. Those who are restless, even though you are Christians, even though you are charismatic, even though you are gifted, even though you are anointed, you cannot serve the Lord. ನೀನು ಕ್ರೈಸ್ತ ವಿಶ್ವಾಸಿ ಆಗಿದ್ದು, ಅಭಿಷೇಕ ಇದ್ದು, ವರಗಳು ಇದ್ದು, ಎಲ್ಲ ಇದ್ದು, ನೀನು ಕ್ರಿಸ್ತನಲ್ಲಿ ವಿಶ್ರಮಿಸದೇ ಇದ್ದರೆ ನಿನಗೆ ಈ ಶುಭ ಸಂದೇಶ ಸೇವೆ ಮಾಡಲಿಕ್ಕಾಗೋದಿಲ್ಲ. ನಾವು ಆತ್ಮೀಕ, ಕೇಳಿಸ್ಕೊಳ್ಳಿ, ದಿಸ್ ಈಸ್ ದ ಡಿಸೈರ್ ಆಫ್ ದ ಹೋಲಿ ಸ್ಪಿರಿಟ್ ಕನ್ಸರ್ನಿಂಗ್ ಯು. ನಿಮ್ಮ ಕುರಿತಾಗಿ ಪವಿತ್ರಾತ್ಮರಿಗೆ ಇರುವಂಥ ಒಂದು ಕನ್ಸರ್ನ್, ಒಂದು ಆಸೆ ಏನು ಗೊತ್ತಾ? ನೀವು ಆತ್ಮೀಕ ಲೋಕವನ್ನು ನೋಡಿ ಆತ್ಮಿಕ ಸೇವೆಯನ್ನು ಮಾಡುವರಾಗಬೇಕು. ಬಿಕಾಸ್ ದ ಮಿನಿಸ್ಟ್ರಿ ವಿ ಆರ್ ಡೂಯಿಂಗ್ ಈಸ್ ಎಂಟೈರ್ಲಿ ಸ್ಪಿರಿಚುವಲ್. ಈ ಶುಭ ಸಂದೇಶ ಸೇವೆ ಇಟ್ ಈಸ್ ಎಂಟೈರ್ಲಿ ಸ್ಪಿರಿಚುವಲ್, ಇದು ಆಧ್ಯಾತ್ಮಿಕವಾದದ್ದು. ಆದ್ದರಿಂದ ಯಾರಿಗೆಲ್ಲ ಆಸಕ್ತಿ ಇದೆಯೋ, ಇದು ಎಲ್ಲರಿಗೂ ಇರುವ ಒಂದು ವಿಷಯ ಅಲ್ಲ, ಮಾತಲ್ಲ. ಆಸಕ್ತಿ ಇರುವ ಎಲ್ಲರಿಗೂ ಫೋರ್ಸ್ ಇಲ್ಲ, ಇದು ಒತ್ತಾಯದಿಂದ ಹೇಳುವಂಥ ವಿಷಯ ಅಲ್ಲ. ಯೇಸುವಿಗಾಗಿ ಬದುಕಬೇಕು ನಾನು, ಅವ್ರ ಸೇವೆ ಮಾಡಬೇಕು ನಾನು, ಶುಭ ಸಂದೇಶಕ್ಕಾಗಿ ನಿಂತ್ಕೋಬೇಕು ನಾನು. ಐ ವಾಂಟ್ ಟು ಸ್ಟ್ಯಾಂಡ್ ಫಾರ್ ದ ಗಾಸ್ಪಲ್. ಐ ಮಸ್ಟ್ ಲೀವ್ ಫಾರ್ ಜೀಸಸ್, ಫಾರ್ ಇವ್ಯಾಂಜಲೈಸೇಷನ್. ಶುಭ ಸಂದೇಶಕ್ಕಾಗಿ, ಯೇಸುವಿಗಾಗಿ, ದೇವರ ರಾಜ್ಯದ ಸೇವೆಗಾಗಿ ನಾನು ನಿಂತ್ಕೋಬೇಕು, ಬಲವಾಗಿ ನಿಂತ್ಕೋಬೇಕು. ಈಗ ದೇವರು ಹೇಳಿದಾಗ ಒಂದು ಗಾಳಿ ಆಗಬೇಕು, ಬಲವಾಗಿ ಬೀಸುವ ಒಂದು ಗಾಳಿ ಆಗಬೇಕು. ಹಾಗೆ ಆಗಬೇಕಾದ್ರೆ ಹೋಲಿ ಸ್ಪಿರಿಟ್ ಕೊಡುವ ಆಲೋಚನೆ ಆಗಿದೆ, ಆತ್ಮೀಕ ಕ್ಷೇತ್ರಗಳನ್ನು ನೋಡಲು ಬೇಕಾದ ಒಂದು ಸಾಮರ್ಥ್ಯಕ್ಕೆ ನಾವು ಬರಬೇಕು. We must be able to see the unseen world. ಎರಡು ರೀತಿಯ ಪ್ರಪಂಚ ಇದೆ, ಒಂದು ಫಿಸಿಕಲ್ ವರ್ಲ್ಡ್, ಇನ್ನೊಂದು ಸ್ಪಿರಿಚುವಲ್ ವರ್ಲ್ಡ್. ಕಾಣುವಂಥದ್ದು, ಕಾಣಲ್ಪಡದೇ ಇರತಕ್ಕಂಥದ್ದು. ಆಧ್ಯಾತ್ಮಿಕವಾದದ್ದು, ಭೌತಿಕವಾದದ್ದು. ದಿಸ್ ಇಸ್ ಫಿಸಿಕಲ್, ನಾವಿರೋದು ಭೌತಿಕ ಪ್ರಪಂಚ. ಇದೇ ರೀತಿ ಇನ್ನೊಂದಿದೆ ಸ್ಪಿರಿಚುವಲ್ ವರ್ಲ್ಡ್, ಕಾಣೋದಿಲ್ಲ, ಅದು ಆಧ್ಯಾತ್ಮಿಕವಾದದ್ದು. ಏನು ಬಯಸ್ತಾ ಇದ್ದಾರೆ ಗೊತ್ತಾ? ಇದು ಸ್ಪೆಸಿಫಿಕ್ ಆಗಿ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಅವರು ಯಾರೆಲ್ಲ ಇದ್ದೀರೋ ಎಲ್ಲರಿಂದನೂ ದೇವರು ಬಯಸ್ತಾ ಇದ್ದಾರೆ, ಇಫ್ ಯು ವಾಂಟ್ ಟು ಡೂ ಆನ್ ಇಫೆಕ್ಟಿವ್ ಮಿನಿಸ್ಟ್ರಿ ಆಫ್ ಗಾಡ್, ದೇವರ ಸೇವೆಯನ್ನು ನೀವು ಇಫೆಕ್ಟಿವ್ ಆಗಿ, ಪ್ರಭಾವಯುತವಾಗಿ ಮಾಡಲಿಕ್ಕೆ ಆಗಬೇಕಾದ್ರೆ ನಿಮಗೆ ಆತ್ಮಿಕವಾದವುಗಳನ್ನು ನೋಡುವ ಒಂದು ಎಬಿಲಿಟಿಗೆ ನೀವು ಬರಬೇಕು. ಯು ಮಸ್ಟ್ ಬಿ ಏಬಲ್ ಟು ಸಿ ದ ಸ್ಪಿರಿಚುವಲ್. ಈಗ ನಮಗೆ ಇವರು ರೋಗಿ ಕಾಣಿಸುತ್ತೆ, ದೆವ್ವ ಬಂದಾಗ ಅದು ಕಾಣಿಸುತ್ತೆ, ಕಾಯಿಲೆ ಕಾಣಿಸುತ್ತೆ, ಸಾಲ ಕಾಣಿಸುತ್ತೆ, ಕಷ್ಟ ಕಾಣಿಸುತ್ತೆ, ಇದಲ್ಲ. ವಿತ್ ದಿಸ್ ಯು ಕ್ಯಾನಾಟ್ ಡೂ ದ ಇಫೆಕ್ಟಿವ್ ಮಿನಿಸ್ಟ್ರಿ. This is the desire of the Holy Spirit. We should thank Holy Spirit for that. Thank you, Holy Spirit. Hallelujah. ಯೇಸುವೇ ಸ್ತೋತ್ರ.
ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮರೇ ಸ್ತೋತ್ರ. ಸ್ವರ್ಗೀಯ ಸತ್ಯಗಳನ್ನು, ಸ್ವರ್ಗೀಯ ರಹಸ್ಯಗಳನ್ನು ಪರಿಶುದ್ಧಾತ್ಮರೇ ನಮಗೆ ಪ್ರಕಟಪಡಿಸಿ ಕೊಟ್ಟು ನಮ್ಮನ್ನು ಬಲಪಡಿಸ್ತಾ ಇರೋದಕ್ಕಾಗಿ ಸ್ತೋತ್ರ, ನಮ್ಮನ್ನು ಉಪಯೋಗಿಸ್ತಾ ಇರೋದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಫಾರ್ ಯುವರ್ ಡಿಸೈರ್ ಅಬೌಟ್ ಅಸ್ ಲಾರ್ಡ್. ಹಲ್ಲೆಲೂಯಾ. ಸೊ ಗಾಡ್ ಈಸ್ ಡಿಸೈರಿಂಗ್ ಫಾರ್ ಯು. ದೇವರು ನಿನಗಾಗಿ ಆಸೆ ಪಡ್ತಾ ಇದ್ದಾರೆ. ದೇವರು ನಿನಗಾಗಿ ಆಸೆ ಪಡ್ತಾ ಇದ್ದಾರೆ. ಗಾಡ್ ಈಸ್ ಡಿಸೈರಿಂಗ್ ಫಾರ್ ಯು. ದೇವರು ನಿನಗಾಗಿ ಆಸೆ ಪಡ್ತಾ ಇದ್ದಾರೆ. ನೀನು ದೇವರಿಗಾಗಿ ಎಷ್ಟು ಆಸೆ ಪಡ್ತಾ ಇದೆಯೋ ಗೊತ್ತಿಲ್ಲ. ಈ ದೇವರು ನಿನಗಾಗಿ ಆಸೆ ಪಡೋದು, ನೀನು ದೇವರಿಗಾಗಿ ಆಸೆ ಪಡೋದು, ಇದೆರಡು ಒಂದಾದರೆ ಯು ವಿಲ್ ಡೂ ವಂಡರ್ಸ್ ಫಾರ್ ಗಾಡ್. ದೇವರು ನಿನಗಾಗಿ ಆಸೆ ಪಡ್ತಾ ಇದ್ದಾರೆ, ನೀನು ದೇವರಿಗಾಗಿ ಆಸೆ ಪಡ್ತಾ ಇದೆಯಾ, ಈ ಎರಡು ಆಸೆ ಒಂದಾಗ್ತಾ ಇದೆ. ಬಾಂಬ್ ಬ್ಲಾಸ್ಟ್ ಆದಾಗೆ ವಿತ್ ಸೂಪರ್ ನ್ಯಾಚುರಲ್ ಪವರ್ ಯು ವಿಲ್ ಡೂ ದ ಮಿನಿಸ್ಟ್ರಿ ಆಫ್ ಗಾಡ್. ದೇವರ ಸೇವೆಯನ್ನು ನೀನು ಪವರ್ಫುಲ್ ಆಗಿ ಅದ್ಭುತಕರವಾಗಿ ಮಾಡಲಿಕ್ಕಾಗುತ್ತೆ. ಇದು ನಮಗೆಲ್ರಿಗೂ ಸೇರಿ ಹೇಳ್ತಾ ಇರೋದು, ಸ್ಪೆಷಲಿ ಫಾರ್ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಗೆ. ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯ ಸಹೋದರ ಸಹೋದರಿ ಯಾರೆಲ್ಲ ಇದ್ದೀರೋ, ಗೆಟ್ ರೆಡಿ, ಗೆಟ್ ರೆಡಿ, ಗೆಟ್ ರೆಡಿ. ನೀವು ರೆಡಿ ಆಗಬೇಕು. ನಾನು ಹೇಳ್ತಾ ಇರೋದು, ಇಲ್ಲಿ ಇರುವಂಥ 50-60 ಜನ ಮೆಂಬರ್ಸ್ ಇದ್ದೀರಲ್ಲ, ಅದಲ್ಲ. ಯಾರು ನೀವು ಈ ಒಂದು ಶರೀರದ ಅಂಗವಾಗಿ ಪ್ರಾಮಾಣಿಕವಾಗಿ ಇದ್ದು ನೀವು ಏನಾದರೂ ಒಂದು ಮಾಡ್ತಾ ಇದ್ದೀರಲ್ವ, ಸಮಥಿಂಗ್ ಯು ಆರ್ ಡೂಯಿಂಗ್, ನಿಮಗೆ ಹೇಳ್ತಾ ಇರೋದು. ಸುಮ್ಮನೆ ಬಂದು ಹೋಗೋರಿಗಲ್ಲ. ದಿಸ್ ಈಸ್ ನಾಟ್ ದೋಸ್ ಆರ್ ಕಮಿಂಗ್ ಆ್ಯಂಡ್ ಗೋಯಿಂಗ್. ಬಂದು ಹೋಗೋ ಅತಿಥಿಗಳ ಥರ ಇರೋರಿಗಲ್ಲ. ನಿಮ್ಮಲ್ಲಿ ಕೆಲವರು ಅತಿಥಿಗಳ ಥರ ಬಂದು ಹೋಗಿ ಇದ್ದೀರಿ. ನಿಮ್ಗೆ ಅಲ್ವೇ ಅಲ್ಲ. ಆದರೆ ನೀವು ಆಗ್ಬೋದು. ಗಾಡ್ ಈಸ್ ಗಿವಿಂಗ್ ಚಾನ್ಸ್ ಟು ಎವ್ರಿಬಡಿ. ಇನ್ವಿಟೇಷನ್ ಈಸ್ ಫಾರ್ ಆಲ್, ಎಲ್ಲರಿಗೂ, ಬಟ್ ಸ್ಪೆಸಿಫಿಕಲಿ ಫಾರ್ ದೋಸ್ ಆರ್ ಇನ್ ದ ಬಾಡಿ. ಆಯಿತಾ? ಸೊ ಅದರಿಂದ ಯಾರಿಗೆ ಒಳಗಡೆ ಒಂದು ಗ್ಯಾರಂಟಿ ಇದೆಯೋ, ನಾನಿದ್ದೀನಿ ಅಂತ, ನೀನಿದೆಯಾ, ನಿನಗೆ ಇದೀನೋ ಎಲ್ಲೋ ಡೌಟಲ್ಲಿರೋ, ನೀನಿಲ್ಲ, ಡೌಟಲ್ಲಿರೋರಿಲ್ಲ, ಇದು ನನ್ನ ಗ್ಯಾರಂಟಿ, ಕನ್ವಿಕ್ಷನ್ ಇರೋರು ಇದ್ದೀರಿ, ಭಾಗ್ಯವಂತರು. ಅದರಿಂದ ಪ್ರೀತಿಯ ಸಹೋದರ ಇದೆಲ್ಲರಿಗೂ, ಆಯಿತಾ, ನಿಮಗೆಲ್ರಿಗೂ, ನೀವು ಯಾವುದೇ ಒಂದು ಪ್ರೇಯರ್ ಗ್ರೂಪಲ್ಲಿದ್ದರೂ ಪರವಾಗಿಲ್ಲ, ಬಟ್ ನಿಮ್ಮ ಮಿನಿಸ್ಟ್ರಿ, ನಿಮ್ಮ ಸೇವೆ ಎಫೆಕ್ಟಿವ್ ಆಗಿ ಆಗಬೇಕಾದರೆ ಆತ್ಮೀಕವಾಗಿರುವುದನ್ನು ದರ್ಶಿಸುವ ಒಂದು ವರ ನಮಗೆ ಸಿಗಬೇಕು. ಯು ಮಸ್ಟ್ ಬಿ ಏಬಲ್ ಟು ಸಿ ದ ಅನ್ಸೀನ್ ವರ್ಲ್ಡ್. ಕಾಣದ ಪ್ರಪಂಚವನ್ನು ಕಾಣಲಿಕ್ಕೆ ನಿನಗಾಗಬೇಕು. ನೀನು ಬರೀ ಇಲ್ಲದೆ ಇದ್ದರೆ, ಅಲ್ಲಿ ಮಳೆ ಬಂತು, ಇಲ್ಲಿ ಬಿಸಿಲು ಬಂತು, ಹೀಗೆ ಈ ಕಣ್ಣಿಂದ ನೋಡಿ, ಈ ಬುದ್ಧಿಯಿಂದ ಅರ್ಥ ಮಾಡಿಕೊಂಡು ಆಲೋಚನೆ ಮಾಡಿ, ಯು ಕೆನಾಟ್ ಡೂ ದ ಮಿನಿಸ್ಟ್ರಿ ಆಫ್ ಗಾಡ್ಸ್ ಕಿಂಗ್ಡಮ್. ಸ್ವರ್ಗ ರಾಜ್ಯದ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ಪ್ರಾರ್ಥನೆ ಮಾಡ್ಬೋದು, ಚರ್ಚಿಗೆ ಬರ್ಬೋದು, ಧ್ಯಾನ ಮಾಡ್ಬೋದು, ಹಲ್ಲೆಲೂಯಾ, ಹಾಡು, ಪ್ರಬೋಧನೆ, ಕೌನ್ಸ್ಲಿಂಗ್, ದೆವ್ವ ಓಡಿಸೋದು, ರೋಗಿಗಳಿಗೆ ಪ್ರಾರ್ಥನೆ ಮಾಡೋದು, ಇದೆಲ್ಲ ಸುಲಭ. ಇದಕ್ಕೋಸ್ಕರ ನೀವೇನು ದೊಡ್ಡ ಎಫರ್ಟ್ ಹಾಕೋದು ಬೇಡ, ಅದಾಗುತ್ತೆ. ಬಟ್ ಇಫ್ ಯು ವಾಂಟ್ ಟು ಡೂ ಆ್ಯನ್ ಇಫೆಕ್ಟಿವ್ ಮಿನಿಸ್ಟ್ರಿ, ಒಂದು ಪ್ರಭಾವಶಾಲಿ ಮಿನಿಸ್ಟ್ರಿ ನಿನ್ನ ಮುಖಾಂತರ ಆಗಬೇಕು. ದೇವರು ಬಯಸ್ತಾ ಇದ್ದಾರೆ. ದಿಸ್ ಇಸ್ ದ ಡಿಸೈರ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಆಸೆ ಆಗಿದೆ. ಇದು ನಿನ್ನ ಮುಖಾಂತರ ಆಗಬೇಕಾದ್ರೆ ಅದಕ್ಕಿರೋ ದಾರಿ ಇದೆ, ಹೇಳ್ತಾ ಇರೋದು. ಕಾಣದೇ ಇರತಕ್ಕಂಥದ್ದು, ಯಾರಿಗೂ ಕಾಣದೇ ಇರತಕ್ಕಂಥದ್ದು ನಿನಗೆ ನೋಡ್ಲಿಕ್ಕಾಗಬೇಕು. ಬೇರೆಯವ್ರಿಗೆ ಕಾಣದೇ ಇರತಕ್ಕಂಥದ್ದು ನಿನಗೆ ಕಾಣಿಸ್ಲಿಕ್ಕಾಗಬೇಕು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ತರಗತಿಗಳು ಇನ್ನು ಮುಂದಕ್ಕೆ ಇರುತ್ತೆ ಅಂತ ನಿಮಗೆ ನಾನು ಇಂಟ್ರಡಕ್ಷನ್ ಹೇಳ್ತಾ ಇರೋದು. ಯಾವಾಗಿರುತ್ತೆ ಗೊತ್ತಿಲ್ಲ. ಆದ್ದರಿಂದ ಆನ್ಲೈನ್ನಲ್ಲಿ ಬರುವಂತಹ ವೆಬ್ಎಕ್ಸ್ ಮೀಟಿಂಗ್ನಲ್ಲಿ ಬರುವ ಕ್ಲಾಸ್ಗಳಿರ್ಬೋದು. ಸಾಧಾರಣವಾಗಿ ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ಗುರುವಾರ, ಈ 4, ಸೋಮವಾರ ಇರ್ತೀನಿ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಈ 4 ದಿವಸದಲ್ಲಿ ಯಾವತ್ತಾದರೂ ಇರ್ಬೋದು, ಅಥವಾ ಬೇರೆ ಯಾವತ್ತಾದರೂ ಇರ್ಬೋದು, ನನಗೆ ಗೊತ್ತಿಲ್ಲ. ಯಾವಾಗ ಮೇಲಿಂದ ಇಲ್ಲಿ ಹಾಕ್ಕೊಡ್ತಾರೋ ಆವಾಗ ಆ ಕಡೆ ಕೊಡ್ಬೋದು. ಆದ್ದರಿಂದ ಈ ಥಾಟ್ ನಿಮ್ಮ ಮೈಂಡಲ್ಲಿ ಇರಲಿ, ಆಲೋಚನೆ. ದೋಸ್ ಹೂ ಆರ್ ಟ್ರೂಲಿ ದ ಪಾರ್ಟ್ ಆಫ್ ದಿಸ್ ಮಿನಿಸ್ಟ್ರಿ, ಆರ್ ದೋಸ್ ಹೂ ಹ್ಯಾವ್ ಟ್ರೂ ಡಿಸೈರ್ ಫಾರ್ ಇವ್ಯಾಂಜಲೈಸೇಷನ್.
ಈ ಮಿನಿಸ್ಟ್ರಿಯ ಒಂದು ನಿಜವಾದ ಅಂಗಾಂಗಗಳು ನೀವು ಆಗಿರ್ಬೋದು, ಅಥವಾ ಸುವಾರ್ತೆಗಾಗಿ ನಿಜವಾದ ಒಂದು ದಾಹ ಭಾರ ಉಳ್ಳವರು ನೀವಾಗಿರ್ಬೋದು, ಯಾರೇ ಆಗಿರ್ಬೋದು. ನಿಮಗೆ ಈ ಒಂದು ಈಗೇನು ಹೇಳಿದ್ನಲ್ವ, ಈ ವಿಷಯದ ಕುರಿತಾದ ಬೋಧನೆಗಳು, ಕಲಿಕೆಗಳು ಖಂಡಿತವಾಗ್ಲೂ ಬೇಕು. ಆದರೆ ನಾನಿದು ನೀವು ನಮ್ಮದೆಲ್ಲ ಟಾಕ್ ಕೇಳಿಸ್ಕೋಬೇಕು, ಧ್ಯಾನಗಳಿಗೆ ಬರಬೇಕು ಅಂತ ಒಂದು ಇಂಡೈರೆಕ್ಟಾಗಿ ಬೇರೆ ಒಂದು ರೀತಿಯಲ್ಲಿ ನಿಮಗೆ ಕರಿತಾ ಇರೋದಲ್ಲ, ಹೇಳ್ತಾ ಇರೋದಲ್ಲ. ನೀವು ಬಂದರೂ ನೀವು ಬರದೇ ಇದ್ದರೂ ನನಗೆ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ನೀವು ಬಂದರೆ ನಿಮಗೆ ಲಾಭ ಇದೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಆತ್ಮಿಕ ಸತ್ಯಗಳು ಯಾವಾಗ ಸಿಗುತ್ತೆ ಗೊತ್ತಿಲ್ಲ, ಸಿಕ್ಕದಾಗ ತೆಗೆದುಕೊಳ್ಳಿ. ಅದರಿಂದ ಹಂಬಲಿಸಿ ಹುಡುಕುವವರು ಕಂಡುಕೊಳ್ತಾರೆ, ಅಂಥವ್ರು ಬೆಳೀತಾರೆ, ಅಂಥವ್ರು ಸಾಧನೆ ಮಾಡಲಿಕ್ಕಾಗುತ್ತೆ. ಅದಿಲ್ಲದೆ ನಾನು ಕಳೆದ ವಾರ 6 ದಿನ ಎಲ್ಲ ಕ್ಲಾಸು ಕೇಳಿಸ್ಕೊಂಡಿದ್ದೀನಿ, ಅದಕ್ಕೆ ಇವತ್ತೊಂದು ದಿವಸ ಬೇಡ ರೆಸ್ಟ್ ಮಾಡ್ತೀನಿ ಅಂದರೆ ಮೇ ಬಿ ಅವತ್ತೇ ಆಗಿರುತ್ತೆ ಆ ಕ್ಲಾಸ್, ನೀನು ರೆಸ್ಟ್ ಮಾಡೋ ದಿವಸ. ಸೊ ಒಬ್ಬ ದೇವರ ಹಿಂದೆ ಹೋಗೋವನಿಗೆ ರೆಸ್ಟ್ ಇಲ್ಲ. ಯಾಕೆ ರೆಸ್ಟ್ ಇಲ್ಲ ಅಂದರೆ ಅವನಿಗೆ ರೆಸ್ಟ್ ಬೇಕಿಲ್ಲ. ಯಾಕೆ ರೆಸ್ಟ್ ಬೇಕಿಲ್ಲ ಅಂದರೆ ಈಸ್ ಆಲ್ರೆಡಿ ಇನ್ ರೆಸ್ಟ್. You don't need rest. Why? You are already in rest. Where? In Christ. Those who are in Christ, you are already in rest. And you don't have to take extra rest. ನೀನು ರೆಸ್ಟ್ ತಗೊಳ್ತಾ ಇದೆಯಾ ಅಂದರೆ you are so much tired, you can't do anything. You are a useless fellow. ಸೊ ದೇವರ ಸೇವೆ ಮಾಡಬೇಕಾದ್ರೆ ನೀನು ರೆಸ್ಟಲ್ಲಿದ್ದೇ ಮಾಡಲಿಕ್ಕಾಗೋದು. ಬಟ್ ದಟ್ ರೆಸ್ಟ್ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ನೀನಿರೋದಾದರೆ ಯು ಆರ್ ಅಟ್ ರೆಸ್ಟ್. ಜೀಸಸ್ ಕ್ರೈಸ್ಟ್ ಈಸ್ ಯುವರ್ ರೆಸ್ಟ್. ಯೇಸು ಕ್ರಿಸ್ತರೇ ನಿನ್ನ ವಿಶ್ರಾಂತಿ. ನೀನು ಯೇಸುವಿನಲ್ಲಿ ಇದ್ದರೆ ನಿನಗೆ ಸೇವೆ ಮಾಡಲಿಕ್ಕಾಗತ್ತೆ. ನೀನು ಯೇಸುವಿನಲ್ಲಿಲ್ಲ, ನಿನಗಾಗಲ್ಲ. ಯು ನೀಡ್ ರೆಸ್ಟ್. ಕೆಲವರು ನನಗೆ ಹೇಳ್ತಾರೆ, ಬ್ರದರ್ ಟೇಕ್ 1 day ರೆಸ್ಟ್, 2 day ರೆಸ್ಟ್. ಅದು ಪ್ರೀತಿಯಿಂದ ಹೇಳೋದಾಯ್ತಾ? ಅವರಿಗೆ ನನ್ನ ಮೇಲೆ ಪ್ರೀತಿ ಕಾಳಜಿ ಇರೋದ್ರಿಂದ ಹೇಳೋದು, ಅದು ಬೇರೆ. ನಾನು ಹೇಳ್ತಾ ಇರೋದು ಫಿಸಿಕಲ್ ಟೈರ್ಡ್ನೆಸ್ ಬಗ್ಗೆ ಎಲ್ಲ ಹೇಳ್ತಾ ಇರೋದು. ಟೈರ್ಡ್ನೆಸ್ ಬೇರೆ, ಅದು ಬೇಕು, ರೆಸ್ಟ್ ತಗೋಬೇಕು. ನಾವು ಈ ಸೋಂಬೇರಿತನದಿಂದ ಹೇಳ್ತೀವಲ್ವ, ಅದು ಲೇಜಿನೆಸ್ ಅದು ಬೇಡ ನಮಗೆ. ಅದಿದ್ದು ನೀವೇನು ಮಾಡೋಕ್ಕಾಗಲ್ಲ. ಲೇಜಿ ಪೀಪಲ್, ಯು ಕೆನಾಟ್ ಡೂ ಎನಿಥಿಂಗ್ ಫಾರ್ ಗಾಡ್. ಕಮ್ ಔಟ್ ಆಫ್ ಲೇಜಿನೆಸ್. ದಟ್ ಈಸ್ ಎ ಸ್ಪಿರಿಟ್. ಓಕೆ, ಲೇಜಿನೆಸ್ ಅನ್ನೋದೊಂದು ಸ್ಪಿರಿಟ್. ಅದು ದೀಪಕ್ ಹೇಳ್ತಾ ಇರ್ತಾರೆ, ನನಗೆ ಬೈತಾ ಇರ್ತಾರೆ, ಬ್ರದರ್ ಯು ಡೋಂಟ್ ಬಿ ಲೇಜಿ ಅಂತ. ಅಲ್ಲ, ಅವ್ರು ಬೇರೆ ಥರ ಹೇಳೋದು ಬಿಡಿ. ಲಾಸ್ಟ್ ಟೈಮ್ ಮೆಸೇಜೇ ಹಾಕ್ಬಿಟ್ಟಿದ್ರು ನನಗೆ. ಏನಂತ ಹಾಕಿದ್ರಿ? ಡೋಂಟ್ ಬಿ ಲೇಜಿ. ಸೊ ಅವ್ರು ಎಚ್ಚರದಿ ಪವಿತ್ರಾತ್ಮರು ಅವ್ರ ಮುಖಾಂತರ ನನಗೆ ಹೇಳಿದ್ದಿರ್ಬೋದು ಆ ಥರ. ಸೊ ಲೇಜಿ ಆಗಬೇಡ ಅಂತ. ಅಲ್ಲಿ ನಾನೇನು ಅವ್ರು ಹೇಳಿಲ್ಲ, ನನಗೆ ರೆಸ್ಟ್ ಬೇಕು ಅಂತೇನು ಹೇಳಲಿಲ್ಲ. ಸೊ ಏನಿವೆ ಇರಲಿ ಬಿಡಿ, ಪರವಾಗಿಲ್ಲ. ನಮ್ಮ ಅಕ್ಕ, ಅದಕ್ಕೆ ಏನು ಬೇಕಾದ್ರೂ ಹೇಳ್ಬೋದು ಅವರಿಗೆ. ಸೊ ನೋ ರೆಸ್ಟ್. ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ಇನ್ ಕ್ರೈಸ್ಟ್, ಯು ಆರ್ ರಿಲ್ಯಾಕ್ಸ್ಡ್. ಕ್ರಿಸ್ತನಲ್ಲಿ ಇರುವಾಗ ನೀನು ರಿಲ್ಯಾಕ್ಸ್ ಆಗೇ ಇರ್ತೀಯ. ನಿನಗೆ ಯಾಕೆ ಗೊತ್ತಾ? ತುಂಬ ದುಃಖ, ಭಾರ, ಟೆನ್ಷನ್, ಭಯ, ಆತಂಕ, ಏನು ಮಾಡಬೇಕು ಗೊತ್ತಿಲ್ಲ. ಅಯ್ಯೋ, ಯಾಕೆ ಹೇಳು? ಯು ಆರ್ ನಾಟ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನೀನಿಲ್ಲ ಅಷ್ಟೇ. ಡೈರೆಕ್ಟ್ ಆನ್ಸರ್ ಹೇಳ್ತಾ ಇದ್ದೀನಿ, ಆಯಿತಾ? ಸುತ್ತಿ ಬಳಸಿ ಹಿಂಗೆ ಮಾಡಿ ಹಿಂಗೆ ಊಟ ಹಾಕೋದ್ಕಿಂತ ಯು ಆರ್ ನಾಟ್ ಇನ್ ಕ್ರೈಸ್ಟ್. ಯು ಆರ್ ಇನ್ ಸಮಥಿಂಗ್ ಆರ್ ಸಂಬಡಿ. ನೀನು ಎಲ್ಲೋ ಇದೆಯಾ, ಯಾವನಲ್ಲೋ ಇದೆಯಾ, ಯಾವಳಲ್ಲೋ ಇದೆಯಾ, ಇಲ್ಲ ಯಾವುದರಲ್ಲೋ ಇದೆಯಾ, ಸಿಕ್ಕಾಕೊಂಡಿದೆಯಾ. ಕಮ್ ಟು ಕ್ರೈಸ್ಟ್, ಯು ವಿಲ್ ಹ್ಯಾವ್ ರೆಸ್ಟ್. ವಾಟ್ ಜೀಸಸ್ ಸೆಡ್, ಕಮ್ ಟು ಮೀ, ಐ ವಿಲ್ ಗಿವ್ ಯು ರೆಸ್ಟ್. ಆ್ಯಂಡ್ ಜೀಸಸ್ ಹಿಮ್ಸೆಲ್ಫ್ ಈಸ್ ದ ರೆಸ್ಟ್. ಇನ್ ಕ್ರೈಸ್ಟ್ ವಿ ಆರ್ ರೆಸ್ಟ್, ವಿ ಆರ್ ಎಟ್ ರೆಸ್ಟ್. ಯೇಸು ಕರೀತಾರೆ, ನನ್ನ ಬಳಿಗೆ ಬನ್ನಿ, ನಾನು ವಿಶ್ರಾಂತಿ ಕೊಡ್ತೀನಿ. ಯೇಸುವಿನಲ್ಲಿ ನಾವು ಇರುವಾಗ ನಮಗೆ ನಿಜವಾದ ವಿಶ್ರಾಂತಿ ಸಿಗ್ತದೆ. ಅಂಟಿಲ್ ಆ್ಯಂಡ್ ಅನ್ಲೆಸ್ ವಿ come and rest in Christ, we are restless. Those who are restless, even though you are Christians, even though you are charismatic, even though you are gifted, even though you are anointed, you cannot serve the Lord. ನೀನು ಕ್ರೈಸ್ತ ವಿಶ್ವಾಸಿ ಆಗಿದ್ದು, ಅಭಿಷೇಕ ಇದ್ದು,
ವರಗಳು ಇದ್ದು ಎಲ್ಲ ಇದ್ದು ನೀನು ಕ್ರಿಸ್ತನಲ್ಲಿ ವಿಶ್ರಮಿಸದೇ ಇದ್ದರೆ ನಿನಗೆ ಈ ಶುಭ ಸಂದೇಶ ಸೇವೆ ಮಾಡಲಿಕ್ಕಾಗೋದಿಲ್ಲ. ನೀನು ಒಂದೊಂದು ನೆಪಗಳನ್ನ ಹೇಳ್ಕೊಂಡು, ಕಾರಣಗಳನ್ನ ಕೊಟ್ಟುಕೊಂಡು, ಸಮಸ್ಯೆಗಳನ್ನ ಹೇಳ್ಕೊಂಡು ಮತ್ತು ಆ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಹೀಗೆ ಒದ್ದಾಡಿಕೊಂಡು ಇರ್ತೀಯ. ಸೇವೆ ಮಾಡಲಿಕ್ಕಾಗಲ್ಲ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ನಮ್ಮ ಜೀವಿತದಲ್ಲಿ ಆಗಬೇಕು. ಇದು ನಮ್ಮ ಜೀವಿತದಲ್ಲಿ ಆಗಬೇಕು. ಇದಕ್ಕಾಗಿ ದೇವರು ನಮ್ಮನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಇಲ್ಲಿ ನಡೆಯುವ ಧ್ಯಾನಗಳೆಲ್ಲವೂ ಕೆಲವರು ಹೊಸ್ದಾಗಿ ಬಂದವರಿಗೆ ಇವ್ರು ಏನೋ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು. ಕೆಲವರಿಗೆ ಫಸ್ಟ್ ಟೈಮ್ ಬಂದವರಿಗೆ, ಹೊಸ್ದಾಗಿ ಬರ್ತಾ ಇರೋರಿಗೆ, ರೆಗ್ಯುಲರ್ ಆಗಿ ಬರ್ತಾ ಇರೋರಿಗೆ ಅರ್ಥ ಆಗ್ತಾ ಇರುತ್ತೆ ಏನು ಹೇಳ್ತಾ ಇದ್ದೀನಿ ಅಂತ. ಹೊಸದಾಗಿ ಬರ್ತಾ ಇರೋರಿಗೆ ಇವ್ರು ಯಾಕೆ ಏನೇನೋ ಹೇಳ್ತಾ ಇದ್ದಾರೆ, ಇದಾ ಧ್ಯಾನ ಅಂದರೆ ಹೀಗೇನಾ ಅಂತೆಲ್ಲ ಥಾಟ್ಸ್ ಬರ್ಬೋದು. ಸೊ ಡೋಂಟ್ ವರಿ, ನಾವು ನಿಜವಾದ ಧ್ಯಾನಕ್ಕಿನ್ನೂ ಬಂದಿಲ್ಲ, ಅದಕ್ಕೆ ನಮಗೆ ಹಾಗೆ ಅನ್ನಿಸ್ತಾ ಇರೋದು. ನಾವು ಎಲ್ಲಿ ಧ್ಯಾನ ಅಂತ ಮಾಡ್ತಾ ಇರೋದೆಲ್ಲ ಒಂದು ರೀತಿಯಲ್ಲಿ ಬೇರೆ ಏನೋ, ನನಗದು ಹೇಳಲಿಕ್ಕೆ ಇಷ್ಟ ಇಲ್ಲ. ನಿಜವಾದ ಒಂದು ಧ್ಯಾನದಲ್ಲಿ ಆಗುವ ಅನುಭವ ಏನು ಗೊತ್ತಾ? ನಿಜವಾದ ನೀವೊಂದು ಧ್ಯಾನ ಅಟೆಂಡ್ ಮಾಡುವಾಗ ಆ ಧ್ಯಾನದಲ್ಲಿ ಆಗಬೇಕಾದ ನಿಜವಾದ ಅನುಭವ, ಅತಿ ದೊಡ್ಡ ಅನುಭವ, ದೇವರು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ. ಈ ಅನುಭವ ಆಗಬೇಕು. ಸುಮ್ಮನೆ ಕೇಳಿಸ್ಕೊಳ್ಳೋದಲ್ಲ. ಧ್ಯಾನದಲ್ಲಿ ಕೇಳಿಸ್ಕೊಳ್ತಾನೆ ಇರ್ತೀವಿ, ದೇವರು ನಿಮ್ಮನ್ನು ಪ್ರೀತಿಸ್ತಾರೆ, ಜಗತ್ತು ಸೃಷ್ಟಿಯಾಗುವ ಮೊದಲೇ ದೇವರು ನಿಮ್ಮನ್ನು ಪ್ರೀತಿ ಮಾಡಿ, ಇದು ಕೇಳಿಸ್ಕೊಳ್ಳೋದಲ್ಲ ನಾನು ಹೇಳ್ತಾ ಇರೋದು. ಕೇಳಿಸ್ಕೊಳ್ಳೋದು ಓನ್ಲಿ ಇನ್ಫಾರ್ಮೇಷನ್. ಇವತ್ತಿನ ಅನೇಕ ಧ್ಯಾನಗಳು ಇನ್ಫಾರ್ಮೇಷನ್ ಸಿಗ್ತಾ ಇದೆ ನಮಗೆ, ವಿಷಯಗಳು, ಮಾಹಿತಿಗಳು ಸಿಗ್ತಾ ಇದೆ, ಬಟ್ ನೋ ಎಕ್ಸ್ಪೀರಿಯನ್ಸ್, ಅನುಭವಗಳು ಸಿಗ್ತಾ ಇಲ್ಲ. ಅನುಭವಗಳು ಸಿಗಬೇಕು. ನಮ್ಮ ಪೋಪ್ ಫ್ರಾನ್ಸಿಸ್ ಅವರಿಗೆ ಧ್ಯಾನ ಕೊಡುವ ಒಬ್ಬರು ಕಾರ್ಡಿನಲ್ಲಿದ್ದಾರೆ. ಓಕೆ, ಪೋಪ್ ಫ್ರಾನ್ಸಿಸ್ಗೂ ಧ್ಯಾನ ಕೊಡ್ತಾರೆ, ಆಯಿತಾ? ಪೋಪ್ ಫ್ರಾನ್ಸಿಸ್ಗೆ ರಿಟ್ರೀಟ್ ಕೊಡುವ, ಪ್ರೀಚ್ ಮಾಡುವ ಒಬ್ಬರು ಕಾರ್ಡಿನಲ್, ಒಬ್ಬರು ಬಿಷಪ್ ಇದ್ದಾರೆ. ಅವ್ರು ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ನಮ್ಮ ವಿಶ್ವಾಸ ಮತ್ತು ಇತರೆ ಬೋಧನೆಗಳು ಅದು ಕೇವಲ ಬಾಯಿ ಮಾತಿನದ್ದು ಆದರೆ ಪ್ರಯೋಜನ ಇಲ್ಲ, ಅದು ಅನುಭವವಾದರೆ ಮಾತ್ರ ಉಜ್ಜೀವನ ಉಂಟಾಗ್ತದೆ. ಸಭೆಯಲ್ಲಿ, ಚರ್ಚಲ್ಲಿ ಒಂದು ಉಜ್ಜೀವನ, ಒಂದು ರಿವೈವಲ್ ಆಗಬೇಕಾದ್ರೆ ನಮ್ಮ ಟೀಚಿಂಗ್ಸ್, ನಾವು ಧರ್ಮಸಭೆಯ ಬೋಧನೆಗಳು ಅಥವಾ ವಾಕ್ಯದ ಉಪದೇಶಗಳು, ವಿಶ್ವಾಸದ ಬಗ್ಗೆ, ಯೇಸು ಬಗ್ಗೆ, ಪರಮಪ್ರಸಾದದ ಬಗ್ಗೆ, ನಿತ್ಯ ಜೀವದ ಬಗ್ಗೆ, ಪವಿತ್ರಾತ್ಮರ ಬಗ್ಗೆ ಎಲ್ಲ ಬೋಧನೆಗಳು, ಅದು ಕೇವಲ ಬೋಧನಾ ವಿಷಯವಾಗಿ ಬೋಧನೆ ಮಾಡುವುದರಿಂದ ಉಜ್ಜೀವನ ಆಗೋದಿಲ್ಲ, ಪರಿವರ್ತನೆ ಆಗೋದಿಲ್ಲ. ಯಾವಾಗ ಈ ಬೈಬಲ್ ಒಂದು ಅನುಭವವಾಗ್ತದೆಯೋ, ಈ ಏನು ವಿಷಯಗಳು ಒಂದು ಎಕ್ಸ್ಪೀರಿಯನ್ಸ್ ಆಗ್ತದೆಯೋ, ಆಗ ಮಾತ್ರವೇ ಧರ್ಮಸಭೆಯಲ್ಲಿ ಉಜ್ಜೀವನ ಸಾಧ್ಯ ಅಂತ ಅವ್ರು ಹೇಳ್ತಾರೆ. ಸಾಧಾರಣ ಮನುಷ್ಯ ಹೇಳಿದ್ದಲ್ಲ, ಆಯಿತಾ? ಪೋಪ್ ಫ್ರಾನ್ಸಿಸ್ ಅವರಿಗೆ ಬೋಧನೆ ಮಾಡುವ, ರಿಟ್ರೀಟ್ ಕೊಡುವ, ರಿಟ್ರೀಟ್ ಪ್ರೀಚರ್ ಕಾರ್ಡಿನಲ್, ಅವ್ರ ಹೆಸರು ನೆನಪಿಲ್ಲ ನನಗೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಜವಾದ ಒಂದು ಧ್ಯಾನ ನಾವು ಮಾಡಬೇಕು, ಮಾಡಲಿಕ್ಕಾಗುತ್ತೆ. ಸೊ ಅಲ್ಲಿ ಆಗುವ ಅನುಭವ ಏನು ಗೊತ್ತಾ? ಯೇಸು ಪ್ರೀತಿ ಬಗ್ಗೆ ಕೇಳೋದಲ್ಲ, ಅನುಭವಿಸ್ತೀವಿ. ಯೇಸು ಪ್ರೀತಿ ನಿಮ್ಮಲ್ಲಿ ನಿಜವಾಗಲೂ ಅನುಭವ ಆದರೆ ನೀವು ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ ಆ ಪ್ರೀತಿಗಾಗಿ ನೀವು ಬದುಕ್ತೀರಿ. ಇಫ್ ಯು ಟ್ರೂಲಿ ಎಕ್ಸ್ಪೀರಿಯನ್ಸ್ ಗಾಡ್ ಆರ್ ದ ಲವ್ ಆಫ್ ಗಾಡ್, ಯು ವಿಲ್ ಲೀವ್ ಫಾರ್ ದ್ಯಾಟ್ ಲವ್. ದ ರೆಸ್ಟ್ ಆಫ್ ಯುವರ್ ಲೈಫ್ ಯು ವಿಲ್ ಲೀವ್ ಫಾರ್ ದ್ಯಾಟ್ ಲವ್. Without doubt, without argument, without expecting anything, you will live for that love. That is the power of God's love. ಅಷ್ಟು ಶಕ್ತಿ ಇದೆ ದೇವರ ಪ್ರೀತಿಗೆ. ಆದರೆ ಇವತ್ತು ನಾವು ಎಳೆದು ಕರ್ಕೊಂಡು ಬಂದರೂ ಕಷ್ಟ ಆಗ್ತಾ ಇದೆ. ಸೊ ಮನುಷ್ಯನ ಶಕ್ತಿಗೆ ಆಗಲ್ಲ. ಗಾಡ್ಸ್ ಲವ್ ಅನ್ನೋದಿದೆಯಲ್ಲ, ಅದರಷ್ಟು ಪವರ್ಫುಲ್ ಯಾವುದೂ ಇಲ್ಲ. ಅದಕ್ಕೆ ಪೌಲರು ಹೇಳಿದ್ದು,
Who can separate us from the love of Christ? Who can separate us? ಆ ವಾಕ್ಯಕ್ಕೆ ತುಂಬ ಶಕ್ತಿ ಇದೆ, ಆಯ್ತಾ? ಸೊ ದಟ್ ವರ್ಡ್ ಮಸ್ಟ್ ಬಿ ಮೈ ಎಕ್ಸ್ಪೀರಿಯನ್ಸ್, ದಟ್ ವರ್ಡ್ ಮಸ್ಟ್ ಬಿ ಯುವರ್ ಎಕ್ಸ್ಪೀರಿಯನ್ಸ್. ಆ ವಾಕ್ಯ ಪೌಲ್ರು ಹೇಳಿದ್ದು ಅದು ನನ್ನ ಅನುಭವ ಆಗಬೇಕು, ಅದು ನಿನ್ನ ಅನುಭವ ಆಗಬೇಕು, ಅದು ನಮ್ಮ ಒಬ್ಬೊಬ್ಬರ ಅನುಭವ ಆಗಬೇಕು. ಆಗ ನೋಡಿ ಹೇಗೆ ಉಜ್ಜೀವನ ಬರುತ್ತೆ ಅಂತ. ಒಂದು ಸೈನ್ಯವಾಗಿ ಎದ್ದು ನಿಂತ್ಕೋಬೋದು. ಯಾರಾದರೂ AK-47 ಅಂತ ಒಂದು ಶೂಟ್ ಮಾಡಿ ಸಾಯಿಸ್ತೀವಿ ಅಂದಾಗ ಒಂದು ಸೈನ್ಯವಾಗಿ ಎದ್ದು ನಿಂತ್ಕೊಂಡು AK-47 ಕೆನಾಟ್ ಸಪರೇಟ್ ಅಸ್ ಫ್ರಮ್ ದ ಲವ್ ಆಫ್ ಕ್ರೈಸ್ಟ್ ಹೇಳಲಿಕ್ಕಾಗತ್ತೆ. ಒಂದು ವೇಳೆ ಅವರು ಬುಲೆಟಿಗೆ ಹೊಡಿಲಿಕ್ಕೆ ಟ್ರೈ ಮಾಡಿದರೆ ಬುಲೆಟ್ ಫೈರ್ ಆಗಲ್ಲ. ಸೊ ದೆರ್ ಇಸ್ ಪವರ್ ಇನ್ ಗಾಡ್ಸ್ ಲವ್ ಅನ್ಲೆಸ್ ಗಾಡ್ ಪರ್ಮಿಟ್ಸ್. ಬಟ್ ನಮಗೆ ಆ ಬುಲೆಟ್ ಫೈರ್ ಆಗೋದು ಬೇಡ, ಆ ಗನ್ ಹಿಡಿದವ್ನು ನೋಡಿದ ತಕ್ಷಣ ಬಿದ್ದೋಗ್ಬಿಡ್ತೀವಿ. ಆಮೇಲೆ ನಾವು ದೇವರ ಮಕ್ಕಳು, ದೇವರ ಪ್ರೀತಿಯ ಮುದ್ದಿನ ಮಕ್ಕಳು. ನಾವು ಅನುಭವಿಸಬೇಕು ಪ್ರೀತಿಯ ಸಹೋದರ ಸಹೋದರರೇ. ಇದಕ್ಕಾಗಿ ಈ ಅನುಭವ ತಂದು ಕೊಡೋರು ಹೋಲಿ ಸ್ಪಿರಿಟ್. ಅದರ ಬಗ್ಗೆ ನಮ್ಮ ಮುಂದೆ ಇನ್ನೂ ಕಲಿಯೋಣ. ಮುಂದಿನ ಧ್ಯಾನಗಳಲ್ಲಿ ಒಂದು ನಿಮಿಷ ಎದ್ದು ನಿಂತುಕೊಳ್ಳೋಣ. ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ಒಂದೇ ಒಂದು ಕೇಳಿ, ಈಗ ಏನು ವಾಕ್ಯಗಳನ್ನ ಕೇಳಿಸ್ಕೊಂಡ್ರೋ ಈ ಅನುಭವ ನನಗೆ ಬೇಕು. ಐ ಡು ನಾಟ್ ವಾಂಟ್ ಟು ಮಿಸ್ ದಿಸ್ ಎಕ್ಸ್ಪೀರಿಯನ್ಸ್ ಆಫ್ ಯುವರ್ ಲವ್. Lord, I need your love. Give me more of your love. Lord Jesus, give me more of your love. That is what all I need, oh Lord. ನನಗೆ ಬೇಕಾದದ್ದು ನಿನ್ನ ಪ್ರೀತಿಯ ಅನುಭವ ಮಾತ್ರ. ಪರಿಶುದ್ಧಾತ್ಮರೇ, ಆ ಅನುಭವ ಕೊಡಿ. You are the one who brings that experience. Holy Spirit, give me that experience. ಪರಿಶುದ್ಧಾತ್ಮರೇ, ಅನುಭವ ನನಗೆ ಕೊಡಿ. ಪರಿಶುದ್ಧಾತ್ಮರೇ, ಅನುಭವವನ್ನು ನನ್ನಲ್ಲಿ ಕೊಡಿ. ಪರಿಶುದ್ಧಾತ್ಮರೇ, ಯೇಸು ಪ್ರೀತಿಯ ಅನುಭವವನ್ನು ನನ್ನಲ್ಲಿ ಉಂಟು ಮಾಡಿರಿ ಪವಿತ್ರಾತ್ಮರೇ. ಪಾಪಕ್ಕೆ ವಿಮುಖರಾಗಿ ಪಶ್ಚಾತ್ತಾಪ ಪಟ್ಟು ವಿಶ್ವಾಸದಿಂದ ಪ್ರತಿದಿನ ಕೇಳಿ ಪ್ರಿಯರೇ. ಎವ್ರಿ ಡೇ ಯು ಪ್ರೇ, ಯು ಆಸ್ಕ್ ಫಾರ್ ಇಟ್, ಬಿಕಾಸ್ ದಟ್ ಈಸ್ ದ ಫ್ಯೂಲ್ ಆಫ್ ಅವರ್ ಕ್ರಿಶ್ಚಿಯನ್ ಲೈಫ್. The love of God is the true fuel for our Christian walk. ನಮ್ಮ ಕ್ರೈಸ್ತ ಜೀವನಕ್ಕೆ ಒಂದು ಇಂಧನವಾಗಿದೆ. ಪೆಟ್ರೋಲ್ ಥರ, ಡೀಸೆಲ್ ಥರ ಈ ಯೇಸುವಿನ ಪ್ರೀತಿ ಅಂತಕ್ಕಂಥದ್ದು. The love of God is the fuel for evangelization. ಈ ಶುಭ ಸಂದೇಶ ಪ್ರಚಾರ ಆಗಬೇಕು ಇವತ್ತು. ಯಾಕಾಗ್ತಾ ಇಲ್ಲ? We are not able to experience the true fuel of God's love. ನಿಜವಾದ ದೇವರ ಪ್ರೀತಿ ಎಂಬ ಆ ಒಂದು ಇಂಧನವನ್ನು, ಪೆಟ್ರೋಲ್ ಅಥವಾ ಡೀಸೆಲ್ ನಮಗೆ ನಮ್ಮೊಳಗಡೆ ಆ ದೇವರ ಪ್ರೀತಿಯನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ದೇರ್ ಆರ್ ಮೆನಿ ಸಿನ್ಸ್ ಇನ್ ಅಸ್. ಪಾಪ ಇದೆ, ಪಾಪ ಒಪ್ಪಿಕೊಳ್ತಾ ಇಲ್ಲ, ರಿಪೆಂಟ್ ಆಗ್ತಾ ಇಲ್ಲ, ರೆಬೆಲಿಯಸ್ ಆಗಿದ್ದೀವಿ, ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ಸ್. ಪ್ರಾರ್ಥಿಸೋಣ. ಮುಂದಿನ ದಿವಸಗಳಲ್ಲಿ ಇದಕ್ಕಾಗಿ ನಾವು ಸಿದ್ಧರಾಗೋಣ. Holy Spirit is preparing us for a great revival in India and in Karnataka. ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿ ದೊಡ್ಡ ಉಜ್ಜೀವನಕ್ಕಾಗಿ ನಮ್ಮನ್ನು ದೇವರಾತ್ಮರು ಸಿದ್ಧಪಡಿಸ್ತಾ ಇದ್ದಾರೆ. ಸರೆಂಡರ್ ಯುವರ್ ಹಾರ್ಟ್, ಮೈಂಡ್, ಬಾಡಿ, life, everything to the Holy Spirit. Surrender to the Holy Spirit. We can trust the Holy Spirit. ಪವಿತ್ರಾತ್ಮರನ್ನು ನಂಬಬಹುದು. ನಂಬಿಕೆಯಿಂದ ಶರಣಾಗಿಸಿಕೊಡೋಣ. ಇಂದು ಆ ಒಂದು ಶಕ್ತಿ ನಮ್ಮಲ್ಲಿ ತುಂಬಲ್ಪಡಲಿ ದೇವರೇ. ಈ ಧ್ಯಾನ ಮುಗಿಸಿ ಹೋಗುವಾಗ ಕರ್ತನಾದ ದೇವರೇ, ನಿನಗಾಗಿ ನಾನು ಉರಿಯಬೇಕು, ನಿನಗಾಗಿ ನಾನು ಬೆಳಗಬೇಕು, ನಿನ್ನ ಕೈಯಲ್ಲಿರುವ ಒಂದು ದೀಪವಾಗಬೇಕು. ನೀನೇ ದೀಪಸ್ತಂಭವಾಗಿದ್ದೀಯ ಯೇಸುವೆ. ದೀಪಸ್ತಂಭವಾಗಿರುವ ನಿಮ್ಮ ಕೈಯಲ್ಲಿರುವ ಒಂದು ದೀಪ ನಾನು ಆಗಬೇಕು ಯೇಸುವೆ. ಅದಕ್ಕೆ ಬೇಕಾದ ಕೃಪೆಯಿಂದ ನಮ್ಮನ್ನು ತುಂಬಿಸಿರಿ. ಹಾಲೆಲೂಯಾ ಯೇಸುವೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರತಿಯೊಬ್ಬರು ತುಂಬಲ್ಪಡಲಿ ಯೇಸು ನಾಮದಲ್ಲಿ. ಪ್ರತಿಯೊಬ್ಬರು ಕೂಡ ಆ ಕೃಪೆಯಿಂದ ತುಂಬಲ್ಪಡಲಿ, ಆ ಜ್ಞಾನದಿಂದ ತುಂಬಲ್ಪಡಲಿ, ಆ ಅಭಿಷೇಕದಿಂದ ತುಂಬಲ್ಪಡಲಿ. ಸ್ಪಿರಿಚುವಲ್ ಲೇಜಿನೆಸ್ ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. ಹೋ ರಾಬ ಶಿಂಧರಂದರಾನ ಬರ ಬರ ಬರ. ಪರಿಶುದ್ಧಾತ್ಮರೇ ಸ್ತೋತ್ರ ಸ್ತೋತ್ರ. ಯೇಸು ಪ್ರೀತಿಯ ಅನುಭವ ಪ್ರತಿಯೊಬ್ಬರು ಪಡೆದುಕೊಳ್ಳುವಂತೆ ಆಗಲಿ.